ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಜೊತೆಗೆ ಈ ಚಿತ್ರ ನಿರ್ಮಾಪಕರಾದ ಶಿವಕುಮಾರ್ ನಮ್ಮೊಂದಿಗೆ ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಮತ್ತು ಈ ಚಿತ್ರ ನಿರ್ದೇಶಕ ಅನಂತರಾಜು ನಮ್ಮೊಂದಿಗೆ ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮ. ನಮಸ್ತೆ. ಸೊ ಶಿವಕುಮಾರ್ ಅವರೇ, ನಿಮ್ಮ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ. ಸೊ ಏನು ಹೇಳ್ತೀರಾ ನಿಮ್ಮ ಚಿತ್ರದ ಬಗ್ಗೆ ಪ್ರೇಕ್ಷಕರಿಗೆ? ಚಿತ್ರದ ಬಗ್ಗೆ ಇಟ್ ಈಸ್ ನಿಮ್ಗೆ ಈಗಾಗಲೇ ಸಾಕಷ್ಟು ಹೇಳಿದ್ವಿ. ಎಂಟರ್ಟೈನಿಂಗ್ ಮೂವಿ, ಔಟ್ ಅಂಡ್ ಔಟ್ ಕಾಮಿಡಿ. ಜನ ಬಂದವ್ರಿಗೆ ಯಾವತ್ತೂ ನಿರಾಶೆ ಆಗಲ್ಲ. ಅದ್ಭುತವಾಗಿ ಬಂದಿದೆ ಸಿನಿಮಾ. ಇದೇ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಅದಕ್ಕೆ ಪ್ರಚಾರಗಳಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಉಪಯೋಗಿಸಿದ್ದೀವಿ ಮತ್ತು ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೂಡ ಇದೆ. ಚೆನ್ನಾಗಿ ನೋಡಿ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಎಸ್, ಅನಂತರಾಜು ತಾವೇನು ಹೇಳ್ತೀರಿ ತಮ್ಮ 7ನೇ ಚಿತ್ರದ ಬಗ್ಗೆ? ನಮ್ಮ ನಿರ್ಮಾಪಕರ ಮುಖದಲ್ಲಿನ ಗೆಲುವೆ ನನ್ನ ಕೆಲಸದ ರಿಸಲ್ಟ್ ಹೇಳ್ತಾ ಇದೆ. ಖುಷಿಯಿಂದ ಏನು ಪಬ್ಲಿಸಿಟಿ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಶ್ರಮ ಪಡ್ತಿದ್ದಾರೆ, ಅದೆಲ್ಲ ಸಿನಿಮಾ ಮೇಲೆ ಖಂಡಿತ ಪ್ರಭಾವ ಬೀರುತ್ತೆ ಅಂತ ಅನ್ಕೋತೀನಿ. ನಿಮ್ಮ ಪ್ರಕಾರ ತುಂಬ ಚೆನ್ನಾಗಿ ಬಂದಿದೆ ಮೂವಿ? ನನ್ನ ಪ್ರಕಾರ ಅಲ್ಲ, ನಿಮ್ಮ ಪ್ರಕಾರ ಕೂಡ? ನನ್ನ ಪ್ರಕಾರ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಶಿವಕುಮಾರ್ ಸರ್ ಇರ್ಬೋದು, ಕಿಟಪ್ಪ ಇರ್ಬೋದು, ನಮ್ಮ ನಾಯಕಿ ನಟಿಯರು ಈಗ ಹೇಳಿರೋದಂಥದ್ದು, ಮತ್ತು ಇಲ್ಲಿ ಈಗ ಮುಂಚೆ ಈಗ ನೋಡುವಂಥ ಎಲ್ಲ. ನನಗೊಂದು ಕುತೂಹಲ ಅಂತಂದರೆ, ಈ ಚಿತ್ರದಲ್ಲಿ ನೀವು ತುಂಬ ಈ ಫನ್ನಿ ಸೀನ್ಗಳನ್ನ ಡೈರೆಕ್ಟ್ ಮಾಡುವಾಗ ಹೇಗಿರ್ತಿತ್ತು ಅಲ್ಲಿನ ಅಟ್ಮಾಸ್ಫಿಯರ್? ಅದ್ರ ಬಗ್ಗೆ ಹೇಳಿ. ಅಟ್ಮಾಸ್ಫಿಯರ್ ಯಾರಾದರೂ ಹೇಳಿ ನನಗೆ. ಐ ಆಮ್ ಜಸ್ಟ್ ಕ್ಯೂರಿಯಸ್ ಅಬೌಟ್ ದಟ್. ನಾವು ನೋಡಿ ನಗ್ತೀವಿ, ಇಲ್ಲಿ 2-3 ಸತಿ ಬೈದಿದೆ ನಾನು ಇದೇ ಕಾರಣಕ್ಕೋಸ್ಕರ. ಅದಕ್ಕೋಸ್ಕರ ಟೇಕ್ ನಡೀತಾ ಇರಬೇಕಾದ್ರೆ ಕಿಟಪ್ಪ ಡೈಲಾಗ್ ಹೇಳ್ಬೇಕಾದ್ರೆ ನೀರು ಡೈಲಾಗ್ ಹೇಳ್ಬೇಕಾದ್ರೆ ನಗ್ತಾ ಇರ್ಬೋದು, ನಗ್ಬಿಡೋರು. ದಿಲೀಪ್ ಇಬ್ರಿಗೂ ಮೊದ್ಲು ನನಗೆ ಆ ತೊಂದರೆ ಇದೆ. ಯಾರಾದ್ರೂ ಸ್ವಲ್ಪ ನಗ್ಸ್ಬಿಟ್ರೆ ಸಿಕ್ಕಾಬಿಟ್ಟು ನಗು ಬರುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನನಗೆ ಆ ತೊಂದರೆ ಇದೆ. ನಾನು ಹೆಂಗೋ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಡೈಲಾಗ್ ಹೇಳೋ ಟೈಮಲ್ಲಿ 5 ದಿಲೀಪ 6 ಸ್ಮಿತಾ ಶುರು ಮಾಡೋಣ ನಗು ಮುಗಿತಲ್ಲಿಗೆ. ಪಾಪ ನಿರ್ಮಾಪಕರಿಗೆ ಅದರಿಂದಾಗಿ ತುಂಬಾ ನಷ್ಟ, ನಗುವಿನಿಂದ ಒಂಥರ ಟೆನ್ಷನ್ ಆಗ್ತಾ ಇತ್ತು. ಟೇಕ್ ಓಕೆ ಆಗಲ್ಲ, ನಗ್ತಾ ಇದ್ದಾರೆ. ಟೇಕ್ ಓಕೆ ಅನ್ನಕ್ಕಿಂತ ಮೊದಲು ಹಂಗಾಗಿ ಅಲ್ಲೇ ರಿಸಲ್ಟ್ ಸಿಗ್ತಾ ಇರೋದು. ನಮ್ಮ ಕ್ಯಾಮ್ರಾಮನ್ ರವಿಕುಮಾರ್ ಸಾನಾ ಅವರಂತೂ ಕ್ಯಾಮ್ರಾ ಬಿಟ್ಬಿಟ್ಟು ಕುತ್ಕೊಂಡು ಹೋಗೋ ಶುರು ಮಾಡ್ಬಿಡೋರು. ಆ ತರದ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ. ರವಿಕುಮಾರ್ ಸಾನಾ ಇದ್ರ ಹೌದು, ಒಲವೇ ಮಂದಾರ ಆದ್ಮೇಲೆ ಗ್ರೇಟ್. ಓಕೆ, ಅವರು ಕ್ಯಾಮ್ರಾ ಹಿಡ್ಕೊಂಡಿದ್ರೆ ಡ್ಯಾನ್ಸ್ ಮಾಡ್ಕೊಂಡೇನೆ ಶೂಟಿಂಗ್ ಮಾಡಿದ್ದು ಉಂಟು. ಅದನ್ನ ಕ್ಯಾಪ್ಚರ್ ಮಾಡಿದೀವಿ ನಾವು. ತುಂಬಾ ಫನಿ ಆಗಿತ್ತು, ತುಂಬಾ ಜಾಲಿಯಾಗಿ ಚಿತ್ರ. 2 ಗಂಟೆ 28 ನಿಮಿಷ ನಿಮ್ಗೆ ಎಲ್ಲೂ ಬಿಡುವಿಲ್ಲದ ಹಾಗೆ ನಗಿಸ್ತೀವಿ. ಆಮೇಲೆ ಎಲ್ಲ ನಗಿಸುವಂತ ಎಲ್ಲ ಕಲಾವಿದರು ಇದ್ದಾರೆ. ಮನೋಹರಿಂದ ಹಿಡ್ಕೊಂಡು ಮುಖ್ಯಮಂತ್ರಿ ಚಂದ್ರು, ರಂಗಾಯಣ ರಘು, ಶರಣ್. ಇಲ್ಲಿ ಇಲ್ದಿರುವಂತ ಹೆಸರುಗಳು ಹೇಳ್ತೀನಿ ನಾನು. ಮೋಹನ್ ಜುನೇಜಾ, ಮಿಮಿಕ್ರಿ ದಯಾನಂದ್, ಸತ್ಯಜಿತ್, ಸಂಗಮೇಶ್ ಉಪಾಸೆ, ಸುನೇತ್ರ ಪಂಡಿತ್, ಇನ್ನು ವಿ ಮನೋಹರ್ ಇದರಲ್ಲಿ. ವಿ ಮನೋಹರ್ಗೆ ಸಖತ್ ವಿಗ್ ಕೊಟ್ಟಿದ್ರಲ್ಲ, ವೆಂಕಟರಮಣ ಗೋವಿಂದ ಅಂತ ದೇವ್ರ ಕೂದಲು ಕೊಟ್ಟು ಬರ್ತಾರೆ, ಇಲ್ಲ ವಿಗ್ಗೆ ಕೊಟ್ಟು. ವಿ ಮನೋಹರ್ದೊಂದು ಸ್ಪೆಷಾಲಿಟಿ ಅಂದ್ರೆ ಅವ್ರ ಡೈಲಾಗ್ ಡೆಲಿವರಿ ಆ ಒಂದು ಆಕ್ಟ್ ಮಾಡ್ಬೇಕಾಗಿಲ್ಲ ಸರ್, ತುಂಬಾ ನ್ಯಾಚುರಲ್ ಆಗಿದೆ. ಮತ್ತೆ ಅವ್ರು ನಗಲ್ಲ, ಬೇರೆಯವ್ರಿಗೆ ನಗಿಸ್ತಾರೆ. ನಾನು ರಿಯಲ್ ಲೈಫಲ್ಲೂ ಕೂಡ ತುಂಬಾ ಕಿಲಾಡಿ ಕಿಟಿಲ್ ತುಂಬಾ ಅವ್ರಿಗೆ ಖುಷಿ ಪಟ್ಕೊಂಡು ಹೇಳಿದ ಒಂದು ಮಾತು ಡಬ್ಬಿಂಗ್ ಮಾಡ್ಬೇಕಾದ್ರೆ ಅನಂತ್ಜಿಗೆ, ಅನಂತೋ ನಾನು ಇಷ್ಟು ಫಾಸ್ಟ್ ಆಗಿ ಯಾವ್ದು ಡಬ್ಬಿಂಗ್ ಮುಗಿಸೋದಿಲ್ಲ. ಇಲ್ಲ, ಬೇರೆ ತರದ ಒಂದು ಮೆಥಡ್ ನಲ್ಲಿ ಅವ್ರಿಗೆ ಡಬ್ಬಿಂಗ್ ನಾನು ಮಾಡಿಸಿದೆ. ಬೇರೆ ಮೆಥಡ್ ಅಂದ್ರೆ ಅದು ಈಗಿರೋ ಟೆಕ್ನಾಲಜಿ ಯುಟಿಲೈಸ್ ಮಾಡ್ಕೊಂಡು ಅವ್ರಿಗೆ ಡಬ್ಬಿಂಗ್ ಮಾಡಿಸಿದೆ. ಬಹುಶಃ ಅವರು ಸಿಂಕ್ ಮಾಡ್ಕೊಂಡು ಡಬ್ಬಿಂಗ್ ಮಾಡ್ತಾ ನಿಂತಿದ್ರೆ ಖಂಡಿತ ಅವ್ರಿಗೆ ಟೆನ್ಷನ್ ಆಗ್ಬಿಟ್ಟಿರೋದು. ಯಾಕೆಂದ್ರೆ ಲೆಂತ್ ಡೈಲಾಗ್ಸ್ ಇದೆ, ಕಾಮಿಡಿ ಇದಿದೆ, ವೇರಿಯೇಷನ್ಸ್ ಇದೆ ಡೈಲಾಗ್ನಲ್ಲೆಲ್ಲ. ಸೊ ಹಾಗಾಗಿ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ರು ಅವರು. ಡಬ್ಬಿಂಗ್ ಬರೋವಾಗಲೇ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ರು. ಹಾಗೆ ನಾನು ಹೆಂಗೆ ಅಂತ ಏನು ಯೋಚನೆ ಮಾಡಬೇಡಿ ಸರ್, ನೀವು ಬನ್ನಿ ನಾನು ಮಾಡಿಸ್ತೀನಿ ಅಂತೇಳಿ ವಿತಿನ್ 3 ಅವರ್ಸಲ್ಲೇ ಅವರು ವರ್ಕ್ ಮುಗಿಸಿದೆ. ನಾನು ತುಂಬ ಖುಷಿ ಆಗ್ಬಿಟ್ರು ಅವರು. ಓಕೆ, ಸೊ ಫೈನಲಿ ಯು ಆರ್ ಹ್ಯಾಪಿ? ಐ ಆಮ್ ಹ್ಯಾಪಿ. ಚೆನ್ನಾಗಿ ಬಂದಿದೆ ಸಿನಿಮಾ. ಒಟ್ಟಾರೆ ಇಟ್ ಈಸ್ ನಾನ್ ಸ್ಟಾಪ್ ಕಾಮಿಡಿ. ಸೊ ಒಂದು ಫ್ಯಾಮಿಲಿ ನೋಡುವಂಥ ಮೂವಿ ಖಂಡಿತವಾಗ್ಲೂ. ದಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎಲ್ಲೂ ಯಾವುದೇ ವಲ್ಗಾರಿಟಿ ಅಂತ ಯಾವ ಜೋಕ್ಸು ಇಲ್ಲ. ಸಣ್ಣ ಮುಜುಗರ ಪಟ್ಕೊಳ್ದೆ ನೋಡ್ಬೋದು ಸಿನಿಮಾ. ಇಡೀ ಮನೆ ಮಂದಿ ಎಲ್ಲ ಕೂತ್ಕೊಂಡು ವಾಚ್ ಮಾಡುವಂಥ ಒಂದು ಸಿನಿಮಾ. ಗ್ರೇಟ್. ಸೊ ಅನಂತರಾಜು, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಕಡಿಮೆ ಸಮಯ ಸಿಕ್ತು, ಬಟ್ ಅದೇ ನಾನು ಈಗಾಗಲೇ ಹೇಳ್ತಿದ್ದೆ 50 ಡೇಸ್ ಸೆಲೆಬ್ರೇಷನ್ ಮತ್ತೊಂದ್ಸಲ ಸಿಗೋಣ ಅಂತ. ಥ್ಯಾಂಕ್ಸ್ ಲಾಟ್ ನಮ್ಮ ಜೊತೆ ಬಂದದ್ದಕ್ಕಾಗಿ, ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ನಿಮಗೆ. ನಿಮ್ಗೆ ಒಳ್ಳೆ 2ನೇ ವೆಂಚರ್ ನಿಮ್ಮದು. ಸೊ ನನಗನ್ಸೋದೇನೆಂದರೆ, ಎಲ್ಲ ಸಿನಿಮಾಗಳು ಸಕ್ಸಸ್ ಆದರೆ ಪ್ರತಿಯೊಬ್ಬ ನಿರ್ಮಾಪಕರು ಮತ್ತೊಂದು ಸಿನಿಮಾ ಮಾಡಕ್ಕೆ ಬರ್ತಾನೆ. ಸೊ ಸಿನಿಮಾಗಳು ಯಶಸ್ಸು ಕಾಣಲಿ, ನಿಮ್ಮ ಸಿನಿಮಾ ಕೂಡ ಯಶಸ್ಸು ಕಾಣಲಿ. ಥ್ಯಾಂಕ್ ಯು ವೆರಿ ಮಚ್ ಕಿಟಿ. ಥ್ಯಾಂಕ್ಸ್ ಅ ಲಾಟ್.
ಥ್ಯಾಂಕ್ ಯು ವೆರಿ ಮಚ್. ಒಂದು ಪಕ್ಕ ನೀಟ್ ಪೈಸಾ ವಸೂಲ್ ಸಿನಿಮಾ ಕಿಲಾಡಿ ಕಿಟ್ಟಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಅದೇ ರೀತಿ ಈ ಸಿನಿಮಾ ಕೂಡ ತುಂಬ ಎಂಟರ್ಟೈನಿಂಗ್ ಆಗಿ ಹಿಲೇರಿಯಸ್ ಆಗಿರುತ್ತೆ ಅಂತ ಎಲ್ಲ ಕಲಾವಿದರು ಸದಸ್ಯರು ಹೇಳ್ತಾ ಇದ್ದಾರೆ. ಸೊ 18th ರಿಲೀಸ್ ಆಗ್ತಾ ಇದೆ, ಇದೇ ತಿಂಗಳ 18ನೇ ತಾರೀಕಿನಂದು. ನೋಡಿ ಎಂಜಾಯ್ ಮಾಡಿ. ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಧನ್ಯವಾದ. ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7. ಅದಕ್ಕಿಂತ ಮುಂಚೆ ಈ ನೋಡಿ ಈ ಹಾಡಿನ ಈ ಚಿತ್ರದ ಈ ಹಾಡು